ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರು ರಾತ್ರಿ ಹೊತ್ತು ಬೇಗ ಮಲಗಲ್ವಾ? ಹಾಗಾದರೆ ಅವರಿಗೆ ಈ ಆಹಾರಗಳನ್ನು ನೀಡಿ ರಾತ್ರಿ ಹೊತ್ತು ಬೇಗನೆ ಮಲಗಿ ಬೆಳಗ್ಗೆ ಬೇಗ ಏಳುತ್ತಾರೆ. 3 ವರ್ಷದ ಒಳಗಿನ ಮಕ್ಕಳಿಗೆ 12 ರಿಂದ 15 ಗಂಟೆಗಳ ನಿದ್ದೆ ಬೇಕು. 5 ರಿಂದ 10 ವರ್ಷದ ವಯಸ್ಸಿನ ಮಕ್ಕಳಿಗೆ 9 ರಿಂದ 12 ಗಂಟೆಗಳ ನಿದ್ದೆ ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗುವಿಗೆ ಸಾಕಷ್ಟು ನಿದ್ರೆ ಬರದಿದ್ದರೆ ಅವರಿಗೆ ಬೆಳಗ್ಗೆ ಏಳಲು ಕಷ್ಟವಾಗಬಹುದು. ಕನಿಷ್ಠ 10 ಗಂಟೆಗಳ ಕಾಲ ನಿದ್ರಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗಾಗಿ ರಾತ್ರಿ ವೇಳೆ ಮಕ್ಕಳನ್ನು ಮೊಬೈಲ್ ಇತ್ಯಾದಿಗಳಿಂದ ದೂರವಿಡಲು ಪ್ರಯತ್ನಿಸಿ. ಆದಷ್ಟು ಬೇಗ ಅವರು ಮಲಗುವಂತೆ ನೋಡಿಕೊಳ್ಳಿ. ಬೆಳೆಯುತ್ತಿರುವ ಮಕ್ಕಳಿಗೆ ಸಾಕಷ್ಟು ಪೌಷ್ಟಿಕ ಆಹಾರದ ಅಗತ್ಯವಿದೆ. ಡೈರಿ ಉತ್ಪನ್ನಗಳು, ಬಾಳೆಹಣ್ಣು, ಇಡಿಯ ಧಾನ್ಯಗಳು, ಚೆರ್ರಿ ಹಣ್ಣುಗಳು, ಹಸಿರು ಸೊಪ್ಪಿನ ತರಕಾರಿಗಳು ಹಾಗೂ ಕೋಳಿ ಮಾಂಸಗಳಲ್ಲಿ ಉತ್ತಮ ಪೋಷಕಾಂಶಗಳಿದ್ದು ಮಕ್ಕಳಿಗೆ ಸೂಕ್ತವಾದ ಪೋಷಣೆ ನೀಡುವ ಜೊತೆಗೆ ಸುಖ ನಿದ್ದೆ ಪಡೆಯಲು ನೆರವಾಗುತ್ತವೆ. ಈ ಆಹಾರಗಳನ್ನು ನೀಡುವುದರಿಂದ ಬೆಳೆಯುತ್ತಿರುವ ಮಕ್ಕಳಿಗೆ ಕೇವಲ ಪೌಷ್ಟಿಕ ಆಹಾರ ಮಾತ್ರವಲ್ಲ, ಸಾಕಷ್ಟು ದೈಹಿಕ ವ್ಯಾಯಾಮ, ಆಟ ಮತ್ತು ಸುಖ ನಿದ್ದೆಗಳು ಅವಶ್ಯಕವಾಗಿವೆ. ಆದರೆ ಇಂದಿನ ದಿನಗಳಲ್ಲಿ ಹಲವು ಮಕ್ಕಳಿಗೆ ಸುಖ ನಿದ್ದೆ ಆವರಿಸದೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳಿಗೆ ತೊಡಕು ಉಂಟು ಮಾಡುತ್ತವೆ. ಮಕ್ಕಳಿಗೆ ಈ ಆಹಾರಗಳನ್ನು ಸೇವಿಸಲು ನೀಡುವ ಮೂಲಕ ಸುಖ ನಿದ್ದೆಯ ಆವರ್ತನಗಳ ಜೊತೆಗೆಯೇ ಗಾಢ ನಿದ್ದೆಯನ್ನು ಪಡೆಯಲು ನೆರವಾಗುತ್ತವೆ. ಅದರಲ್ಲಿ ಮೊದಲು ಡೈರಿ ಉತ್ಪನ್ನಗಳು. ಹಾಲು, ಮೊಸರು, ಚೀಸ್ ಮೊದಲಾದ ಡೈರಿ ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರುತ್ತದೆ ಹಾಗೂ ಸೆರೋಟೋನಿನ್ ಎಂಬ ರಸದೂತದ ಉತ್ಪಾದನೆಗೆ ಅಗತ್ಯವಿರುವ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲವನ್ನು ಹೊಂದಿರುತ್ತವೆ. ಈ ಸೆರೋಟೋನಿನ್ ನಮ್ಮ ನಿದ್ದೆಗೆ ಜಾರುವ, ನಿದ್ದೆಯಿಂದ ಎಚ್ಚರವಾಗುವ ಆವರ್ತನಗಳನ್ನು ನಿಯಂತ್ರಿಸುತ್ತದೆ. ಇದೇ ಕಾರಣಕ್ಕಾಗಿ ರಾತ್ರಿ ಮಲಗುವ ಮುನ್ನ ಮಕ್ಕಳಿಗೆ 1 ಲೋಟ ಬಿಸಿ ಹಾಲನ್ನು ಅಥವಾ 1 ಕಪ್ ಮೊಸರನ್ನು ನೀಡಿದರೆ ಇದು ಸುಖ ನಿದ್ದೆ ಪಡೆಯಲು ನೆರವಾಗುತ್ತದೆ. ಸಾಮಾನ್ಯವಾಗಿ ಮಕ್ಕಳು ಹಾಲು ಕುಡಿಯಲು ಇಷ್ಟಪಡದ ಕಾರಣ ಇದಕ್ಕೆ ಅರ್ಧ ಚಮಚ ಜೇನು ಬೆರೆಸಿ ಕುಡಿಸಿದರೆ ನಿದ್ದೆಯು ಉತ್ತಮವಾಗುತ್ತದೆ ಹಾಗೂ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಅನ್ನು ಮೂಳೆಗಳು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. 2. ಬಾಳೆಹಣ್ಣು. ಬಾಳೆಹಣ್ಣು ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಲವಣಗಳ ಉತ್ತಮ ಮೂಲವಾಗಿದೆ ಹಾಗೂ ಇವು ಸ್ನಾಯುಗಳನ್ನು ಸಡಿಲಿಸುವ ಗುಣವನ್ನು ಹೊಂದಿದೆ. ಜೊತೆಗೆ ಇವು ದೇಹವನ್ನು ನಿರಾಳಗೊಳಿಸಿ ಸುಖ ನಿದ್ದೆಯನ್ನು ಪಡೆಯಲು ನೆರವಾಗುತ್ತವೆ. ಬಾಳೆಹಣ್ಣು ನೈಸರ್ಗಿಕವಾಗಿ ಸಿಹಿಯಾಗಿರುವ ಕಾರಣ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. 3. ಇಡಿಯ ಧಾನ್ಯಗಳು. ಓಟ್ಸ್, ಇಡಿಯ ಗೋಧಿಯ ಹಿಟ್ಟಿನಿಂದ ತಯಾರಿಸಲ್ಪಟ್ಟ ಬ್ರೆಡ್, ಕಂದು ಅಕ್ಕಿ ಮೊದಲಾದವುಗಳಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಿವೆ. ಇವು ನಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಅಮೈನೋ ಆಮ್ಲದ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಹಾಗೂ ಸುಖ ನಿದ್ದೆ ಪಡೆಯಲು ನೆರವಾಗುತ್ತವೆ. ರಾತ್ರಿಯ ಊಟದಲ್ಲಿ ಇಡಿಯ ಧಾನ್ಯಗಳಿಂದ ತಯಾರಿಸಲಾದ ಆಹಾರವನ್ನು ಸೇವಿಸುವ ಮಕ್ಕಳು ಉತ್ತಮ ನಿದ್ದೆಯನ್ನು ಪಡೆಯುವ ಜೊತೆಗೆ ರಾತ್ರಿಯಿಡೀ ಜರುಗುವ ಅನೈಚ್ಛಿಕ ಹಾಗೂ ಬೆಳವಣಿಗೆಯ ಕಾರ್ಯಗಳಿಗೆ ನೆರವಾಗಲು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತಾರೆ. 4. ಚೆರ್ರಿ ಹಣ್ಣುಗಳು. ಚೆರ್ರಿ ಹಣ್ಣುಗಳು, ಅದರಲ್ಲೂ ಟಾರ್ಟ್ ಚೆರ್ರಿಗಳೆಂಬ ವಿಧದಲ್ಲಿ ಮೆಲಟೋನಿನ್ ಎಂಬ ರಸದೂತ ನೈಸರ್ಗಿಕವಾಗಿ ಲಭ್ಯವಿದೆ. ನಮ್ಮ ನಿದ್ದೆ ಮತ್ತು ಎಚ್ಚರಿಕೆಗಳ ಆವರ್ತನವನ್ನು ಈ ಮೆಲಟೋನಿನ್ ನಿಯಂತ್ರಿಸುತ್ತದೆ. ಮೆಲಟೋನಿನ್ ಉತ್ತಮ ಗುಣಮಟ್ಟದ ನಿದ್ದೆಯನ್ನು ಪಡೆಯಲು ಮತ್ತು ನಿದ್ದೆಯ ಅವಧಿಗಳನ್ನು ಉತ್ತಮಗೊಳಿಸಲು ನೆರವಾಗುತ್ತದೆ. ಈ ಚೆರ್ರಿ ಹಣ್ಣುಗಳನ್ನು ರಾತ್ರಿ ಮಲಗುವ ಸಮಯದಲ್ಲಿ ಮಕ್ಕಳಿಗೆ ತಿನ್ನಲು ನೀಡಿದರೆ ಉತ್ತಮ. ತಾಜಾ ಹಣ್ಣುಗಳು ಲಭ್ಯವಿಲ್ಲದಿದ್ದರೆ ಸಕ್ಕರೆ ಬೆರೆಸದ ಚೆರ್ರಿ ಹಣ್ಣಿನ ರಸವನ್ನು ಕುಡಿಯುವ ಮೂಲಕ ಉತ್ತಮ ನಿದ್ದೆಯನ್ನು ಪಡೆಯಬಹುದು. 5. ಹಸಿರು ಎಳೆಗಳ ತರಕಾರಿಗಳು. ಪಾಲಕ್, ಬಸಳೆ, ಕೇಲ್ ಮತ್ತು
ಲೆಟ್ಯೂಸ್ ಮೊದಲಾದ ದಪ್ಪನೆಯ ಹಸಿರು ಎಳೆಗಳಲ್ಲಿ ಮೆಗ್ನೀಷಿಯಂ ಉತ್ತಮ ಪ್ರಮಾಣದಲ್ಲಿದೆ. ಮೆಗ್ನೀಷಿಯಂ ನಮ್ಮ ನರವ್ಯವಸ್ಥೆಯನ್ನು ನಿರಾಳಗೊಳಿಸುವ ಗುಣವನ್ನು ಹೊಂದಿದೆ. ಜೊತೆಗೆ ಮೆಗ್ನೀಷಿಯಂ ಸುಖ ನಿದ್ದೆಯನ್ನು ಪಡೆಯಲು ನೆರವಾಗಬಲ್ಲದು. ಮಕ್ಕಳು ಎಳೆಗಳನ್ನು ಹಾಗೆ ತಿನ್ನಲು ಇಷ್ಟಪಡದ ಕಾರಣ ಸಲಾಡ್, ಸ್ಮೂದಿಗಳು ಅಥವಾ ಬೇಯಿಸಿ ತಯಾರಿಸಿದ ಖಾದ್ಯಗಳ ರೂಪದಲ್ಲಿ ಸೇವಿಸುವಂತೆ ಮಾಡಬೇಕು. 6. ಕೋಳಿ ಮಾಂಸ. ಕೋಳಿ ಮತ್ತು ಟರ್ಕಿ ಕೋಳಿಗಳ ಮಾಂಸ ಬಿಳಿಯ ಮಾಂಸವಾಗಿದೆ ಹಾಗೂ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಈ ಮಾಂಸದಲ್ಲಿ ಟ್ರಿಪ್ಟೋಫ್ಯಾನ್ ಕೂಡ ಇರುತ್ತದೆ ಹಾಗೂ ಸುಖ ನಿದ್ದೆಯನ್ನು ಪಡೆಯಲು ನೆರವಾಗುತ್ತದೆ. ಕೋಳಿ ಮಾಂಸದ ಗ್ರಿಲ್. ಟರ್ಕಿ ಮಾಂಸದ ಹುರಿದ ತುಂಡುಗಳನ್ನು ರಾತ್ರಿಯ ಊಟದಲ್ಲಿ ಸೇವಿಸಲು ಮಕ್ಕಳಿಗೆ ನೀಡುವ ಮೂಲಕ ಸುಖ ನಿದ್ದೆ ಪಡೆಯಲು ಸಾಧ್ಯವಾಗುತ್ತದೆ. ಪೋಷಕಾಂಶಗಳ ಜೊತೆಗೆ ಆರೋಗ್ಯಕರ ನಿದ್ದೆಯ ಸಮಯಗಳನ್ನು ನಿರ್ವಹಿಸಲು, ಅಂದರೆ ನಿತ್ಯವೂ ಒಂದೇ ಸಮಯದಲ್ಲಿ ಮಲಗುವುದು ಮತ್ತು ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಊಟದ ಬಳಿಕ ಶೀಘ್ರವೇ ಮಕ್ಕಳಿಗೆ ನಿದ್ದೆ ಬರುವ ಕಾರಣ ಸಾಕಷ್ಟು ಅವಧಿಯ ನಿದ್ದೆ ಪಡೆಯಲು ಹಾಗೂ ಮಲಗುವ ಮುನ್ನ ಮೊಬೈಲ್ ಪರದೆಗೆ ಕಣ್ಣನ್ನು ಕೀಲಿಸಿಕೊಂಡು ನೋಡುವ ಅಭ್ಯಾಸವನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಇವೆಲ್ಲವೂ ಮಕ್ಕಳಿಗೆ ಸುಖ ನಿದ್ದೆ ನೀಡುವ ಜೊತೆಗೆ ಒಟ್ಟಾರೆ ಆರೋಗ್ಯವನ್ನು ಉತ್ತಮಗೊಳಿಸಲು ನೆರವಾಗುತ್ತವೆ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.